ನಿಮ್ದೇನಾದ್ರೂ SSLC ಅಥವಾ ಡಿಗ್ರಿ ಆಗಿದೆಯಾ? ಒಂದೇ ತಿಂಗಳಲ್ಲಿ ಕೆಲಸ ತಗೋಬೇಕಾ? ಹಾಗಾದ್ರೆ ಇವತ್ತಿನ ವಿಡಿಯೋನ ಮಿಸ್ ಮಾಡ್ದೇನೆ ನೋಡಿ. ಯಾಕಂದ್ರೆ ಎಕ್ಸಾಮ್, ಇಂಟರ್ವ್ಯೂ, ಸೆಲೆಕ್ಷನ್ ಪ್ರೊಸೀಜರ್ ಮತ್ತೆ ಫೈನಲ್ ಒಂದು ಸೆಲೆಕ್ಷನ್ ಲಿಸ್ಟ್ ಕೂಡ ಒಂದೇ ತಿಂಗಳಲ್ಲಿ ನಡೆದೋಗುವಂತಹ ಜಾಬ್ ಅಪ್ಡೇಟ್ಸ್ಗೆ ಸಂಬಂಧಪಟ್ಟಂತೆ ಅಪ್ಡೇಟ್ ಅನ್ನ ಮಾಡಕ್ಕೆ ನಾನು ಇವತ್ತು ವಿಡಿಯೋ ಮಾಡ್ತಾ ಇದ್ದೀನಿ. ಹಾಗಾದ್ರೆ ಈ ವಿಡಿಯೋಗೆ ಸಂಬಂಧಪಟ್ಟಂತೆ, ಈ ಜಾಬ್ಗೆ ಸಂಬಂಧಪಟ್ಟ ಸಂಪೂರ್ಣವಾದ ಮಾಹಿತಿ ಬೇಕಾಗಿದ್ರೆ ಸಂಪೂರ್ಣವಾದ ವಿಡಿಯೋವನ್ನು ಕೂಡ ನೀವು ನೋಡ್ಬೇಕಾಗತ್ತೆ. ಸ್ಟೆಪ್ ಬೈ ಸ್ಟೆಪ್ ನೋಡಿ, ಯಾಕಂದ್ರೆ ಸ್ಕಿಪ್ ಮಾಡಿದ್ರೆ ನಿಮ್ಗೆ ಪ್ರಾಬ್ಲಮ್ ಆಗುವಂತ ಅಥವಾ ರಿಜೆಕ್ಷನ್ ಆಗುವಂತ ಚಾನ್ಸಸ್ ಗಳಿರ್ತವೆ. ನಮಸ್ಕಾರ ಸ್ನೇಹಿತರೆ, ಎಲ್ಲರೂ ಕೂಡ ಸ್ವಾಗತ KC ಗಡಿ ಯೂಟ್ಯೂಬ್ ಚಾನೆಲ್ಗೆ. ನೋಡಿ, ವಿಕಾಸ ಸೌಹಾರ್ದ ಕೋಆಪರೇಟಿವ್ ಬ್ಯಾಂಕ್ ಲಿಮಿಟೆಡ್ ಅಂತ ಹೇಳ್ತೀವಿ. ಈ ಒಂದು ಬ್ಯಾಂಕ್ ಇಂದ ನೇಮಕಾತಿ ನಡೀತಾ ಇರುವಂತದ್ದು. ಈ ಒಂದು ಬ್ಯಾಂಕ್ ಗೆ ಸಂಬಂಧಪಟ್ಟಂತಹ ನೇಮಕಾತಿಗೆ ಸಂಬಂಧಪಟ್ಟಂತಹ ಒಂದು ಪೇಪರ್ ಅಡ್ವರ್ಟೈಸ್ಮೆಂಟ್ ಅನ್ನ ಕೂಡ ಡೆಕ್ಕನ್ ಹೆರಾಲ್ಡ್ ಮತ್ತೆ ಪ್ರಜಾವಾಣಿಯಲ್ಲಿ ಕೂಡ 9ನೇ ತಾರೀಕು ಪ್ರಕಟವಾಗಿತ್ತು. ಸೊ ಇದಕ್ಕೆ ಸಂಬಂಧಪಟ್ಟಂತೆ ವೆಬ್ಸೈಟ್ ಅಲ್ಲೂ ಕೂಡ ಪ್ರಕಟವಾಗಿದೆ. ಸೊ ಇದರಲ್ಲಿ ಒಟ್ಟು 5 ರೀತಿಯ ಪೋಸ್ಟ್ ಗಳು ಕಾಲ್ಫಾರ್ಮ್ ಮಾಡಲಾಗುತ್ತೆ. 5ರಲ್ಲಿ 3 ಒಂದು ಪೋಸ್ಟ್ ಗಳೇನಿದಾವೆ ಇದು ಎಕ್ಸ್ಪೀರಿಯನ್ಸ್ ಗೆ ಸಂಬಂಧಪಟ್ಟಂತೆ. ಎಕ್ಸ್ಪೀರಿಯನ್ಸ್ ಸಂಬಂಧಪಟ್ಟ ನಾನು ಡಿಸ್ಕಸ್ ಮಾಡಕ್ ಹೋಗಲ್ಲ. ಫ್ರೆಶರ್ಸ್ ಯಾರು ಅಪ್ಲಿಕೇಶನ್ ಹಾಕ್ಬೋದು ಅದ್ರ ಬಗ್ಗೆ ಸಂಬಂಧಪಟ್ಟ ಮಾಡ್ತಾ ಇರ್ತೀನಿ. ಪ್ರೊಫೆಷನಲ್ ಆಫೀಸರ್ 20 ಹುದ್ದೆಗಳು ಕರೆದಿರುವಂತದ್ದು. ಮತ್ತೆ ರಿಕವರಿ ಏಜೆಂಟ್ ಅಥವಾ ಜೂನಿಯರ್ ಅಸಿಸ್ಟೆಂಟ್ ಹೇಳ್ತೀವಿ, ಇದಕ್ಕೆ 10 ಹುದ್ದೆಗಳು ಕರೆದಿರುವಂತದ್ದು ಕೂಡ ನೀವು ನೋಡಬಹುದು. ಇನ್ನು ವೇಕೆನ್ಸಿಗೆ ಸಂಬಂಧಪಟ್ಟಂತೆ ನಾವು ನೋಡಿದ್ರೆ ಪ್ರೊಫೆಷನಲ್ ಆಫೀಸರ್ಸ್ ಅಂತ ಹೇಳ್ತೀವಿ. ಇದರಲ್ಲಿ 20 ಹುದ್ದೆಗಳು. ಯಾವುದೇ ಡಿಗ್ರಿ ಆಗಿದ್ರು ಅಪ್ಲಿಕೇಶನ್ ಹಾಕಬಹುದು. 30 ವರ್ಷದವರೆಗೂ ಕೂಡ ಎಲಿಜಿಬಲ್ ಇರ್ತೀರಾ. ಮತ್ತೆ ಕನ್ನಡ ಮತ್ತೆ ಇಂಗ್ಲಿಷ್ ಮತ್ತೆ ಹಿಂದಿ 3 ಲ್ಯಾಂಗ್ವೇಜ್ ಕೂಡ ನಿಮ್ಗೆ ಬರ್ಬೇಕಾಗತ್ತೆ. 500 ರೂಪಾಯಿ ಅಪ್ಲಿಕೇಶನ್ ಫೀಸ್ ಇರುತ್ತೆ. ಅದೇ ರೀತಿಲಿ ನಾವು ನೋಡಿದ್ರೆ ಜೂನಿಯರ್ ಅಸಿಸ್ಟೆಂಟ್ ಅಥವಾ ರಿಕವರಿ ಏಜೆಂಟ್ ಪೋಸ್ಟ್ಗೆ 10th ಆಗಿದ್ರೆ ಅಪ್ಲಿಕೇಶನ್ ಹಾಕಬಹುದು. ನೋಡಿ, SSLC ಆಗಿದ್ದು ಇಂತ ಅರ್ಜೆಂಟ್ ಆಗಿ ನಿಮ್ಗೆ ಕೆಲಸ ಸಿಗ್ತಿರುವಂತದ್ದು, ಮನೆಯಲ್ಲಿ ಕೂರೋಕ್ಕಿಂತ ಕೆಲಸ ತಗೊಳಕಂತಹ ಒಂದು ಒಳ್ಳೆಯದು ಅಂತ ನಾನು ಅನ್ಕೊಳ್ತೀನಿ. ಹಾಗಾಗಿ ಯಾರು ಈ ಅವಕಾಶವನ್ನ ಮಿಸ್ ಮಾಡ್ಕೊಳ್ತೀನಿ, ಅಪ್ಲಿಕೇಶನ್ ಹಾಕಿ. ಇನ್ನು ಮ್ಯಾಕ್ಸಿಮಮ್ 30 ವರ್ಷದವರೆಗೂ ಕೂಡ ಅಪ್ಲಿಕೇಶನ್ ಹಾಕ್ಬೋದು. ಕನ್ನಡ ಇರ್ಲೇಬೇಕಾಗತ್ತೆ. 500 ರೂಪಾಯಿ ಅಪ್ಲಿಕೇಶನ್ ಫೀಸ್ ಇರುತ್ತೆ. ಇನ್ನು ಇಂಪಾರ್ಟೆಂಟ್ ಡೇಟ್ಸ್ ಗೆ ಸಂಬಂಧಪಟ್ಟಂತೆ ನಾವು 9ನೇ ತಾರೀಕು ಪಬ್ಲಿಕೇಶನ್ ಆಗುತ್ತೆ. 24ನೇ ತಾರೀಕು ಕೇವಲ 12 ದಿನ ಉಳಿದಿದೆ. ಸೊ ಇನ್ನ 24ನೇ ತಾರೀಕಿಗೆ 12 ದಿನದ ಒಳಗಡೆ ನೀವು ಅಪ್ಲಿಕೇಶನ್ ಹಾಕ್ಬೇಕಿತ್ತು. ಅಲ್ಲಿವರೆಗೂ ವೇಟ್ ಮಾಡಬೇಡಿ. ಒಳಗಡೆನೆ ಆ ಒಂದು ದಿನಾಂಕದೊಳಗಡೆ ಅಪ್ಲಿಕೇಶನ್ ಹಾಕಿ. 24ನೇ ತಾರೀಕು ಎಂಡ್ ಆದ್ರೆ 26ನೇ ತಾರೀಕು ನಿಮ್ಗೆ ಆನ್ಲೈನ್ ಅಲ್ಲಿ ಎಕ್ಸಾಮ್ ಕೊಡ್ತಾರೆ. ಇದಷ್ಟು ಬಹಳಷ್ಟು ಇಂಪಾರ್ಟೆಂಟ್. ಯಾಕಂದ್ರೆ ಬೇರೆ ಕಡೆ ಎಲ್ಲ ಸ್ಪಾಟ್ ಹೋಗಿ ಎಕ್ಸಾಮ್ ಬರೀಬೇಕಾಗುತ್ತೆ. ಇದರಲ್ಲಿ ನಿಮ್ಗೆ ಆನ್ಲೈನ್ ಅಲ್ಲಿ ಎಕ್ಸಾಮ್ ಕೊಡ್ತಾರೆ. 26ನೇ ತಾರೀಕು ಆದ ನಂತರ 26ನೇ ತಾರೀಕು ಈವ್ನಿಂಗ್ ನಿಮ್ಗೆ ರಿಸಲ್ಟ್ ಅನ್ನ ಪಬ್ಲಿಷ್ ಮಾಡ್ತಾರೆ. ಅದಾದ ನಂತರ 27ನೇ ತಾರೀಕು ಬಂದು ನಿಮ್ಗೆ ಇಂಟರ್ವ್ಯೂ ಕರೆಯಲಾಗುತ್ತೆ. ಸೊ ಇದೇ ತಿಂಗಳಲ್ಲಿ ಕಂಪ್ಲೀಟ್ ಆಗಿ ಸಂಪೂರ್ಣವಾದ ಒಂದು ಸೆಲೆಕ್ಷನ್ ಪ್ರೊಸೀಜರ್ ಮುಗಿಯುವಂತಹ ಒಂದು ರಿಕ್ರೂಟ್ಮೆಂಟ್ ಆಗಿದ್ದು. ಹಾಗಾದ್ರೆ ಅಪ್ಲಿಕೇಶನ್ ಹೇಗೆ ಹಾಕ್ಬೇಕು ಅನ್ನೋದು ಕೂಡ ಬಹಳ ಇಂಪಾರ್ಟೆಂಟ್ ಇದೆ. ಅಪ್ಲಿಕೇಶನ್ ಹಾಕಕ್ಕೆ ನೋಡಿ, ನಾನು ಟೆಲಿಗ್ರಾಮ್ ಚಾನಲ್ ನಲ್ಲಿ ನಿಮ್ಗೆ ಲಿಂಕ್ ಕೊಡ್ತೀನಿ. ಅಲ್ಲಿಂದ ಹೋಗಿ ಜಾಯ್ನ್ ಆಗಿ. ಲಿಂಕ್ ಮೂಲಕ ನೀವು ಗೂಗಲ್ ಫಾರ್ಮ್ ಬರುತ್ತೆ, ಆ ಗೂಗಲ್ ಫಾರ್ಮ್ ಅನ್ನ ಫಿಲ್ ಮಾಡಿ ಅದರಲ್ಲಿ ಪೇಮೆಂಟ್ ಮಾಡಿ ನೀವು ಕಳಿಸಬೇಕಾಗುತ್ತೆ. ಬೇರೆ ಒಂದು ಜಾಬ್ ಅಪ್ಡೇಟ್ಸ್ ಗೆ ಸಂಬಂಧಪಟ್ಟಂತೆ ನಾವು ನೋಡೋದಾದ್ರೆ ವೆಬ್ಸೈಟ್ ಅಲ್ಲಿ ಅಪ್ಲಿಕೇಶನ್ ಫಿಲ್ ಮಾಡಬೇಕಾಗುತ್ತೆ. ಬಟ್ ಇದರಲ್ಲಿ ಗೂಗಲ್ ಫಾರ್ಮ್ ಅನ್ನ ಫಿಲ್ ಮಾಡಬೇಕಾಗುತ್ತೆ. ಸೊ ಈ ಗೂಗಲ್ ಫಾರ್ಮ್ ಫಿಲ್ ಮಾಡಿದ್ಮೇಲೆ ನಿಮ್ಗೆ ಎಕ್ಸಾಮ್ ಲಿಂಕ್ ಅನ್ನ ನಿಮ್ಮ ವಾಟ್ಸ್ಆಪ್ ಮತ್ತೆ ಮೇಲ್ ಮೂಲಕ ಕಳಿಸಲಾಗುತ್ತೆ. ಸೊ ಅದಾದ ನಂತರ ನಿಮ್ಗೆ ಇದಕ್ಕೆ ಎಕ್ಸಾಮ್ಗೆ ಸಿಲೆಬಸ್ ಏನು, ಯಾವ ರೀತಿ ಕ್ವಶನ್ಸ್ ಅನ್ನ ಕೇಳಲಾಗುತ್ತೆ, ಎಷ್ಟು ಮಾರ್ಕ್ಸ್ ಕೇಳಲಾಗುತ್ತೆ, ನೆಗೆಟಿವ್ ಇದೆಯಾ ಇಲ್ವಾ, ಇವೆಲ್ಲ ಕ್ವಶನ್ಸ್ ಗಳಿಗೆ ನಿಮ್ಗೆ ಆನ್ಸರ್ ಬೇಕಂದ್ರೆ ಕಾಮೆಂಟ್ ಬಾಕ್ಸ್ ಅಲ್ಲಿ ಕಾಮೆಂಟ್ ಮಾಡಿ. ಅದಕ್ಕೆ ಸಂಬಂಧಪಟ್ಟಂತ ವಿಡಿಯೋನು ಕೂಡ ಮಾಡ್ತೀನಿ. ಸೊ ಈ ಒಂದು ವಿಡಿಯೋಗೆ ಸಂಬಂಧಪಟ್ಟಂತ ಸಂಪೂರ್ಣವಾದ ಮಾಹಿತಿನ ಕೊಟ್ಟಿದ್ದೀನಿ ಅಂತ ಅನ್ಕೋತೀನಿ. ನಿಮಗೆ ಏನಾದರೂ ಡೌಟ್ಸ್ ಇದ್ರು ಕೂಡ ಕಾಮೆಂಟ್ ಬಾಕ್ಸ್ ಅಲ್ಲಿ ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಮತ್ತೆ ಸಿಗೋಣ ಹೊಸ ವಿಡಿಯೋ ಜೊತೆಗೆ. ಅಲ್ಲಿವರೆಗೂ ಬಾಯ್.